ರ್ಯಾಪಿಡೋ 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 ಅಂತ ಕೇಳಿ 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 ಬರೀ ಬಾಯಲ್ಲಿ ರ್ಯಾಪಿಡೋನೇ ಬರುತ್ತೆ. ಸೊ ಫಸ್ಟ್ನೇ ಆರ್ಡ್ರು ಬಂದಿತ್ತು ನಮ್ಮ ಏರಿಯಾದಿಂದಲೇ ಕೂಡ್ಲುಗೆ. ಹೋಗ್ತಾಯಿದ್ದೀನಿ ಮೊದಲನೇ ಆರ್ಡ್ರ್ ತಗೊಂಡು 75 ರೂಪೀಸ್ದು. ಆಲ್ಮೋಸ್ಟ್ ಹತ್ರ ಇದ್ದೀನಿ, ಕೂಡ್ಲು ಹತ್ರನೇ, ಇನ್ನೂ 1.5 ಕಿಲೋಮೀಟ್ರ್ ಇದೆ ಅಷ್ಟೇ ಲೊಕೇಶನ್ನು. ಸೊ ಬನ್ನಿ ಕಸ್ಟಮರ್ ಹತ್ರ ಹೋಗೋಣ. ಇವತ್ತು ಜಾಮು, ಡೈಲಿ ಜಾಮೇ ಗುರು, ಈ ರೋಡೆಲ್ಲ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ. ಸೊ ಕಸ್ಟಮರ್ ಲೊಕೇಶನ್ ಮನೆ ಹತ್ರ ಬಂದಿದ್ದೀವಿ. ಒಂದು ಕಾಲ್ ಮಾಡೋಣ ಗುರು. ಇಲ್ಲಿಂದ ಕ್ಯಾಶ್ ಆನ್ ಡೆಲಿವರಿ ಇದೆ, ಕ್ಯಾಶ್ ಪೇ ಮಾಡಿಲ್ಲ ಅವರು. $263 ಫೋನ್ ಮಾಡೋಣ. ಎಂತ 75. ಹಾಂ, ಓಕೆ ಮೇಡಮ್, ಥ್ಯಾಂಕ್ ಯು. ಸೊ 75 ರೂಪೀಸ್ ಫಸ್ಟ್ ಆರ್ಡ್ರ್ ಮುಗಿತು. ಸೊ ಇನ್ನೊಂದು ಆರ್ಡ್ರ್ ಬಂತು ನೋಡಿ, ಕಟ್ಟಿದ್ದೀನಿ, ಎಲ್ಲಿ ಕಳ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಸೊ ಈ ಆರ್ಡ್ರು ಬರ್ತಾಯಿಲ್ಲ ಅಂತ ಖಾಲಿ ಹೋಗ್ತಾಯಿದ್ದೆ. ಅಷ್ಟರೊಂದು ಆರ್ಡ್ರ್ ಕೊಟ್ಟ HAL ರೋಡು. ಪಿಕಪ್ ಮಾಡಿದೆ, ಕಟ್ಟೋದಕ್ಕೆ 10 ನಿಮಿಷ ಟೈಮ್ ಆಯ್ತು ಗುರು. ಸೊ ಪೋರ್ಟರ್ ಮಾಡ್ತೀನಿ ಅಂದರೆ ಒಂಥರ ರಬ್ಬರ್ದು ವೈರ್ ಬರುತ್ತೆ. ಸೊ ಆ ವೈರ್ ತಗೊಂಡ್ರೆ ಬೆಸ್ಟು ಗುರು. ಇಲ್ಲ ಅಂದರೆ ಈ ಥರ ಕಟ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ಆಗುತ್ತೆ, ಮತ್ತು ಇದು ಯಾವಾಗ ಲೂಸ್ ಆಗುತ್ತೋ ಗೊತ್ತಿಲ್ಲ. ಬಟ್ ಒಂದು ತಕ್ಕ ಮಟ್ಟಿಗೆ ಕಟ್ಟಿದ್ದೀನಿ ನಾನು. ಯಾಕೋ ಇಂದಿರಾನಗರಕ್ಕೆ ಬಿದ್ದಾಗಲೆಲ್ಲ ಹಿಂಗೆ ಐಟಮ್ಸ್ಗಳು ಯಾವ ಕರೆಕ್ಟಾಗಿರೋವೇ ಸಿಗೋಲ್ಲ. ಸೊ ಬಾಕ್ಸ್ ನೋಡೋಕೆ ಚಿಕ್ಕದಾಗಿದೆ, ಬಟ್ ವೆಯ್ಟ್ ಜಾಸ್ತಿ ಇದೆ ಆ ಬಾಕ್ಸು. ಸೊ ಯಾವ ಏರಿಯಾ ಹೋಗ್ತಾಯಿದ್ದೀವಿ ಗೊತ್ತಿಲ್ಲ, ನಾನೇ ರಾಂಗ್ ಹೋಗ್ತಾಯಿದ್ದೀನಾ? ಸೊ ಯಾವ ರೋಡ್ ಹೋಗ್ಬೇಕು ನಾನು? ಹೊಸಪಾಳ್ಯ, ಗಾರೆಪಾಳ್ಯ, ಹಿಂಗೆ ಒಳಗಡೆನೇ ಹೋಗುತ್ತೆ ರೋಡು. HAL ಓಲ್ಡ್ ಏರ್ಪೋರ್ಟ್ ರೋಡ್ಗೆ ಹೋಗ್ಬೇಕು. ಓಕೆ, ಹೋಗೋಣ. ಸೊ ಬ್ಯಾಕ್ ಸೈಡ್ಗೆ ಹೋದ್ರು ಅದೇ, ಇಲ್ಲೋದ್ರು ಅದೇ, ಇಲ್ಲೇ ಹಿಂಗೆ ಹೋಗ್ಬಿಡೋಣ. ಸೊ ನೀವೇನಾರ ಪೋರ್ಟರ್ ಮಾಡ್ತೀನಿ ಅಂದರೆ ಆ ಥರ ವೈರ್ ಬರುತ್ತೆ, ಒಂದು ವೈರ್ ತಗೊಳ್ಳಿ. ಅದು ಜಾಸ್ತಿ ಕುಲುಕದಾಗ ಅಳ್ಳಾಡಲ್ಲ ಆ ವೈರ್ ಹಾಕಿದ್ರೆ. ಅದು ಎಲೆಕ್ಟ್ರಿಕ್ ಅಲ್ವಾ, ಮತ್ತೆ ಹಂಗೆ ಕೂತ್ಕೊಳ್ಳುತ್ತೆ. ಬಟ್ ಇದು ಜಾಸ್ತಿ ಅಳ್ಳಾಡಿಸಿದ್ರೆ ಕಳ್ಕೊಬೋದು ಮೋಸ್ಟ್ಲಿ. ಅದು ಇದ್ರ ವೈರು. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಎಮರ್ಜೆನ್ಸಿಗೆ ಅದೇ ಸಿಕ್ಕಿದ್ದು, ನಾನು ತಂದಿರಲಿಲ್ಲ, ಅದನ್ನೇ ಹಾಕಿ ಕಟ್ಟಿದ್ದೀನಿ. ಸೊ ಬನ್ನಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ. ಓಲ್ಡ್ ಏರ್ಪೋರ್ಟ್ ರೋಡು, HALಗೆ ಹೋಗ್ಬೇಕೀಗ. ಸೊ ಬನ್ನಿ ಕಾಲ್ ಮಾಡೋಣ ಕಸ್ಟಮರ್ಗೆ, ಕೇಳೋಣ ಯಾವುದು ಏನು ಅಂತ ಕೇಳ್ಬೇಕು ಫಸ್ಟು. ಕಾಲೇ ಎತ್ತಲ್ಲ ಇವನು.
ನಾನು ಅರ್ಜೆಂಟಾಗಿ ತಗೊಬ ಅಂತಾರೆ, ತಗೊಂಡು ಬಂದರೆ ಕಾಲ್ ರಿಸೀವ್ ಮಾಡಲ್ಲ. ಮೋಸ್ಟ್ಲಿ ವೆಜ್ಜು ಏನು ಗುರು ಕಸ್ಟಮರ್ಗಳು ಖಾಲಿ ಇರ್ತಲ್ಲ. ಓಕೆ, ಅವ್ರಿಗೆ ಕಾಲ್ ಮಾಡೋಣ, ಇನ್ನೊಬ್ರಿಗೆ ಗೌತಮ್ ಮೀನಾಜನ್ ಅವ್ರಿಗೆ ಕಾಲ್ ಮಾಡ್ಕೊಳ್ಳೋಣ. ಸರ್ ಅವ್ರು ಕಾಲ್ ಪಿಕ್ ಮಾಡ್ತಲ್ಲ, ಲೊಕೇಶನ್ ಹತ್ರ ಇದ್ದೀನಿ ಸರ್. ಹಾಂ ಓಕೆ ಸರ್. ಇಷ್ಟೊಂದು ಲೇಟ್ ಮಾಡಿದೆ ಹೆಂಗೆ ಬರುವ? ಅಲ್ಲಿಂದ ನಾವು ಬೇಗ ಬರ್ತೀವಿ, ಆರ್ಡ್ರ್ ಕೊಡಬೇಕು, ನೆಕ್ಸ್ಟ್ ಆರ್ಡ್ರ್ ಕೊಡಬೇಕಂತ. ಇವ್ರು ನೋಡಿದ್ರೆ ತುಂಬ ಲೇಟ್ ಮಾಡ್ತಾರೆ. ಅಲ್ಲದಿನ ಶವರ್ಮಾ ಇಂದಿರಾ 100 ಫೀಟ್ ರೋಡ್. ಓಕೆ, ನೆಕ್ಸ್ಟ್ ಆರ್ಡ್ರ್ ಕೂಡ ಬಂದಿದೆ, ಹಸೇನಾಗಿದೆ. ಯಾರು ಆತಣ ನೆಕ್ಸ್ಟ್ ಆರ್ಡ್ರ್ ಮಾಡಬೇಕು. ಅಲ್ಲ ಗುರು, ಆರ್ಡ್ರ್ ತಗೊಂಡು ಬಂದು 20 ನಿಮಿಷ ವೆಯ್ಟ್ ಮಾಡ್ಸಿದ್ರೆ, 15 ನಿಮಿಷ ವೆಯ್ಟ್ ಮಾಡಿಸಿದ್ರೆ, ನಾವೇನಾರ ಹಾಫ್ ಆನ್ ಅವರ್ ಕಾಲು ಗಂಟೆ ಲೇಟಾಗಿ ಬಂದರೆ ಇಷ್ಟಿಷ್ಟುದ್ದ ಬಾಯ್ ಮಾಡ್ತಾರೆ. ಅವ್ರು ಮಾತ್ರ ನಾವು ಬೇಗ ಬಂದಿರ್ತೀವಿ, ಬಟ್ ಕಸ್ಟಮರೇ ಬಂದು ಪಿಕಪ್ ಮಾಡಲ್ಲ ಬೇಗ. ಸೊ ಆರ್ಡ್ರು ಅಲ್ಲಿ ಡೆಲಿವರಿ ಕೊಡೋಕ್ಕೂ ಮೊದಲೇ ಬಂದಿತ್ತು. ಈ ಕಸ್ಟಮರ್ ಫೋನ್ ಮಾಡಿದರು, ಸರ್ ಈ ಥರ ಅವ್ರು ಇನ್ನೂ ಡ್ರಾಪ್ ಆಗಿಲ್ಲ ಸರ್, ಡ್ರಾಪ್ ಆದಮೇಲೆ ಬರ್ತೀನಿ ಅಂದೆ. ಓಕೆ ಪರವಾಗಿಲ್ಲ ಬನ್ನಿ ಸರ್ ಅಂದರು. ಸೊ ಓಕೆ, ಲೊಕೇಶನ್ ಹತ್ರ ಇದ್ದೀನಿ, ಲೊಕೇಶನ್ ಇಲ್ಲೇ ಇದೆ, ಕಾಲ್ ಮಾಡೋಣ ಕಸ್ಟಮರ್ಗೆ. ಸಬ್ಮಿಟ್ ಮಾಡಿ, ಕರೆ ಮಾಡಿ. ಫ್ಲವರ್ ಮಾರ್ಕೆಟು ಎಲ್ಲಿದ್ದಾರೆ ಇಲ್ಲಿ ಕಸ್ಟಮರು? ಹಲೋ ಸರ್, ಇಲ್ಲಿ ಲೊಕೇಶನ್ ಹತ್ರ ಇದ್ದೀನಿ. ಇಲ್ಲಿ ಫ್ಲವರ್ ಮಾರ್ಕೆಟ್ ಇದೆಯಲ್ಲ, ಶವರ್ಮಾ ಅಂಗಡಿನ? ಅಲ್ಲ 62 ಹತ್ರನಾ? ಒಂದು ನಿಮಿಷ ಸರ್. ಹಾಂ ಸರ್, ಇದೆ, ಒಂದು ನಿಮಿಷ ಹೋಗ್ತಾ ಇದ್ದೀನಿ. ಹಾಂ ಸಿಕ್ತು ಸರ್, ಸಿಕ್ತು, ಹೋಗ್ತಾ ಇದ್ದೀನಿ. ಹಾಂ ಹಾಂ. ಏನು ಸರ್ ಅವ್ರ ನೇಮು? ಅಣ್ಣ ಮೂಷಿದ್ ಯಾರು? ಮೂಷಿದ್ ಹಾಂ ಹಾಂ ಹಾಂ, ಕೊಟ್ಟರು ಅಣ್ಣ. ಯಾರಣ್ಣ? ಹಾಂ ಓಕೆ ಅಣ್ಣ. ಸೊ ಏನಿದು ಐಸ್ ಕ್ರೀಮೋ ಏನೋ ಗೊತ್ತಿಲ್ಲ. ಸೊ ಅಲ್ಲಿಂದ ಪಿಕ್ ಮಾಡಿದ್ದು ಇಲ್ಲಿಗೆ. ಅಯ್ಯಯ್ಯೋ, ಥ್ಯಾಂಕ್ ಯು ಮ್ಯಾಮ್. ಅಯ್ಯಯ್ಯೋ, ಕೀಯೇ ಕೆಳಗಡೆ ಉದುರೋಯ್ತು. ಓಕೆ, ನೆಕ್ಸ್ಟು ಆಗಿದೆಯಲ್ಲ ಪೇಮೆಂಟು? ಓಕೆ ಆಗಿದೆ. ಇಲ್ಲಿಂದ ಮನೆಗೆ ಬಿದ್ದರೆ ಸಾಕು ಗುರು, ಆಲ್ರೆಡಿ ಟೈಮ್ ಆಯಿತು 9 o'clock. ಸೊ ಮನೆಗೆ ಎತ್ಕೊಂಡು ಹೋದರೆ ಇಲ್ಲಿಂದ ಬೆಸ್ಟು.
ಸೊ ಕಸ್ಟಮರ್ ಅರ್ಜೆಂಟ್ ಮಾಡ್ತಾಯಿದ್ದಾರೆ ಗುರು. ಸೊ ಪೋರ್ಟರಲ್ಲೆಲ್ಲ ಲೋಕಲ್ ಆರ್ಡ್ರ್ ಬೀಳ್ತಾಯಿತ್ತು ಗುರು, ಅದಕ್ಕೆ ಪೋರ್ಟರಿಂದ ಈಗ ರ್ಯಾಪಿಡೋಗೆ ಶಿಫ್ಟ್ ಆಗಿದ್ದೀನಿ. ಸೊ ರ್ಯಾಪಿಡೋದಲ್ಲಿ ಬ್ರೋಕ್ ಫೀಲ್ಡೋಗಿ ಬಿತ್ತು ಒಂದು ಆರ್ಡ್ರ್, ಈಗ ಅದನ್ನೇ ಪಿಕಪ್ ಮಾಡೋಕ್ಕೆ ಬರ್ತಾಯಿದ್ದೀನಿ. ಏನೋ ಬಂದಿದ್ದೀನಿ ಗುರು ಪಿಕಪ್ ಹತ್ರ. ಸೊ ಪೋರ್ಟರ್ ಏನಪ್ಪ ಅಂದರೆ ಓಕೆ ಮಾಡ್ಬೋದು, ಬಟ್ ಈಗ ನಮ್ಮ ಮನೆ ಇಲ್ಲಿಂದ 30 ಕಿಲೋಮೀಟ್ರ್ ಇದೆ. ಅವನು 30 ಕಿಲೋಮೀಟ್ರ್ ದೂರ ಕರ್ಕೊಬಂದು ಹಾಕಿದ್ದಾನೆ. ಈಗ 30 ಕಿಲೋಮೀಟ್ರ್ ಖಾಲಿ ಹೋದರೆ ಹೆಚ್ಚು ಕಮ್ಮಿ 300 ರೂಪಾಯಿ ಲಾಸ್ ಗುರು. 37 ಇದೆ ಮೋಸ್ಟ್ಲಿ. ಸರ್ ರ್ಯಾಪಿಡೋ ಪಾರ್ಸಲ್ ಇದು 50 ಸತಿ ಆ್ಯಪ್ ಆಗುತ್ತೆ. ಓ ಬ್ಯಾಗ್ ಜಾಸ್ತಿ ಇದೆ, 2 ಬ್ಯಾಗ್ ಇದೆಯಾ? ದಯವಿಟ್ಟು ಕಸ್ಟಮರ್ ಮನೆ ಬಾಗಿಲಿಂದ ಪಾರ್ಸೆಲ್ ತೆಗೆದುಕೊಳ್ಳಿ. ಹೆಚ್ಚು ಹಣ ಕೇಳಿದರೆ ಅಕೌಂಟ್ ಸಸ್ಪೆಂಡ್ ಆಗುತ್ತೆ. ಅಂದಾಜು ಆರ್ಡರ್ ಸರ್ ಪೇಮೆಂಟ್ ಅಲ್ಲಿ ಮಾಡ್ತಾರಾ? ಪೇಮೆಂಟ್ ಕೇಳುತ್ತೆ ಸ್ಟಾರ್ಟಿಂಗಲ್ಲೇ. ಓಕೆ ಸರ್, ಹಣ ತೆಗೆದುಕೊಳ್ಳಿ. ಓಕೆ, OTP ಹೇಳಿ ಸರ್. 4180. ಓಕೆ ಸರ್. ವೆಯ್ಟ್ನಾಗ ಏನು ಹಾಂ. ಓಕೆ, ಥ್ಯಾಂಕ್ ಯು ಸರ್. ನೋ ಸರ್. ವೆಯ್ಟ್ನೇ ಏನು ಮಾಡಿ ಟೈಮ್ ಆಲ್ರೆಡಿ 10 ಗಂಟೆ ಹತ್ತಿರ ಆಗಿತ್ತು. ಸೊ ಎಲ್ಲ ಬರೀ ಚಿಕ್ಕ ಚಿಕ್ಕ ಆರ್ಡ್ರ್ ಕೊಡ್ತಾಯಿದ್ದ ಅಲ್ಲಲ್ಲೇ. ಅದಕ್ಕೆ ಪೋರ್ಟರ್ನ ಆಫ್ ಮಾಡಿ 20 ಕಿಲೋಮೀಟ್ರ್ ಇತ್ತು ಅಲ್ಲಿಂದ ಮನೆ ಬೇಗೂರಿಗೆ. ಸೊ ಖಾಲಿ ಯಾಕೆ ಹೋಗೋದು ಅಂತ ಹೇಳಿ ರ್ಯಾಪಿಡೋ ಆನ್ ಮಾಡಿದೆ, ನೋಡೋಣ ಬೀಳುತ್ತಾ ಅಂತ. ಸೊ ಬೈ ಚಾನ್ಸ್ ಬಿತ್ತು. ಬಿ ಟಿ ಎಮ್ಗೆ ಲಾಸ್ಟ್ ಆರ್ಡ್ರ್ ಕೊಟ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ ಅರ್ನಿಂಗ್ಸ್ ಎಲ್ಲ ಕೌಂಟ್ ಮಾಡಿದ್ದೀನಿ ಗುರು. ಸೊ ಅರ್ನಿಂಗ್ಸ್ ಬಂದು 819 ರೂಪಾಯಿ ಆಗಿದೆ 2ರಿಂದ. ಪೋರ್ಟರಲ್ಲಿ ಒಂದು 524 ರುಪೀಸ್ ಆಗಿದೆ, ಮತ್ತು ರ್ಯಾಪಿಡೋದಲ್ಲೊಂದು 294 ರುಪೀಸ್ ಆಗಿದೆ. ಟೋಟಲ್ 2 ಸೇರಿ 819 ರೂಪಾಯಿ ಆಗಿದೆ. ಸೊ ಪಾರ್ಟ್ ಟೈಮ್ ಮಾಡೋದು ವರ್ತು, ಬಟ್ ಟ್ರಾಫಿಕ್ ಜಾಸ್ತಿ ಗುರು. 1000 ರುಪೀಸ್ ಆಗುತ್ತೆ ಆರಾಮಾಗಿ ಮಾಡಿದ್ರೆ, ಬಟ್ ತುಂಬ ಟ್ರಾಫಿಕ್ಕು. ನಾನು ಸ್ಟಾರ್ಟ್ ಮಾಡಿದ್ದೆ 5:15. ಸೊ ಮೊದಲನೇ ಆರ್ಡ್ರೆ ತುಂಬ ಲೇಟಾಯಿತು. 5:30ಗೆ ಸ್ಟಾರ್ಟ್ ಮಾಡಿದ್ದು ನಾನು ಈವ್ನಿಂಗು. ಲಾಸ್ಟ್ ಆರ್ಡ್ರು BTM ಡ್ರಾಪ್ ಮಾಡಿದೆ. ಮನೆ ಹತ್ರ ನಿಯರ್ ಎಷ್ಟೇ ಇದ್ದೀನಿ ಈಗ ಮನೆಗೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.